ಪೈಥಾಗರಸ್ನ ತ್ರಿವಳಿಗಳ ಬಗ್ಗೆ ತಿಳ್ಕೊಳ್ಳೋಣ. ತ್ರಿವಳಿಗಳು ಅಂದ್ರೆ ಮೂರು. ಯಾವುದಾದ್ರೂ ಮೂರು ಸಂಖ್ಯೆ ಪೈಥಾಗರಸ್ ಪ್ರಮೇಯವನ್ನ ಪೂರೈಸ್ತಿದ್ರೆ ಆ ಮೂರು ಸಂಖ್ಯೆಗಳನ್ನ ನಾವು ಪೈಥಾಗರಸ್ನ ತ್ರಿವಳಿಗಳು ಅಂತ ಕರೀತೇವೆ. ಉದಾಹರಣೆಗೆ 3, 4, 5 ನೋಡಿ, ಇದು ಬರೆಯುವ ರೀತಿ ಹೀಗೆ. ಒಂದು ಸ್ಮಾಲ್ ಬ್ರಾಕೆಟ್ ನಲ್ಲಿ ಮಗಳ ಮೂಲಕ ನಾವು ಆ ಮೂರು ಸಂಖ್ಯೆಗಳನ್ನ ಬರಿತೇವೆ. ಇದು ಒಂದು ಪೈಥಾಗರಸ್ನ ತ್ರಿವಳಿನ ಅಲ್ವಾ ಅಂತ ನಾವು ಹೇಗೆ ಸಾಬೀತು ಮಾಡುದು? ಒಂದು ಲಂಬಕೋನ ತ್ರಿಭುಜವನ್ನ ಪರಿಗಣಿಸೋಣ. ಈ ಲಂಬಕೋನ ತ್ರಿಭುಜದ 90 ಡಿಗ್ರಿಗಳ ಅಭಿಮುಖದಲ್ಲಿ ಕಂಡುಬರುವ ಬಾಹು ಬಂದು ವಿಕರ್ಣ ಅಂದ್ರೆ ಐಪೋಟೆನ್ಯೂಸ್. ಇದು ಈ ಮೂರು ಸಂಖ್ಯೆಗಳಲ್ಲಿ ದೊಡ್ಡದಾದ ಸಂಖ್ಯೆ ಅಂದ್ರೆ 5 ಪ್ರತಿನಿಧಿಸುತ್ತೆ. ಇನ್ನುಳಿದ 2 ಬಾಹುಗಳು ಬಂದು 3 ಮತ್ತು 4. ಪೈಥಾಗರಸ್ ಪ್ರಮೇಯದ ಪ್ರಕಾರ 5ರ ವರ್ಗ ಅಂದ್ರೆ ವಿಕರ್ಣದ ವರ್ಗ ಬಂದು ಎತ್ತರದ ವರ್ಗ ಪ್ಲಸ್ ಪಾದದ ವರ್ಗಕ್ಕೆ ಸಮವಾಗಿರ್ಬೇಕು. ಹಾಗಾಗಿ 5ರ ವರ್ಗ ಅಂದ್ರೆ 25 ಬಂದು 3ರ ವರ್ಗ 9 ಪ್ಲಸ್ 4ರ ವರ್ಗ 16ಕ್ಕೆ ಸಮವಾಗಿರ್ಬೇಕು. 9 ಪ್ಲಸ್ 16 25 ಕೊಡುತ್ತೆ. ಹಾಗಾಗಿ ಎಡಬದಿಯಲ್ಲಿ ಬಲಬದಿಯಲ್ಲಿ ಒಂದೇ ಉತ್ತರ ಸಿಗ್ತಿದೆ. ಆದ್ರಿಂದ ಈ ಮೂರು ಸಂಖ್ಯೆಗಳು ಪೈಥಾಗರಸ್ ಪ್ರಮೇಯವನ್ನ ಪೂರೈಸಿದೆ ಅಂತ ಅರ್ಥ. ಹಾಗಾಗಿ ಈ ಒಂದು ತ್ರಿವಳಿ ಬಂದು ಪೈಥಾಗರಸ್ನ ತ್ರಿವಳಿ ಅಂತ ನಾವು ಕರಿಬಹುದು. ಹೀಗೆ ಹಲವಾರು ಪೈಥಾಗರಸ್ನ ತ್ರಿವಳಿಗಳನ್ನ ನಾವು ಕಂಡಿಡ್ಕೊಳ್ಬಹುದು. ಮತ್ತೊಂದು ಉದಾಹರಣೆ ಅಂದ್ರೆ 8, 15, 17. ಇದರಲ್ಲಿ 17 ಬಂದು ವಿಕರ್ಣ ಆಗಿರುತ್ತೆ. ಹಾಗಾಗಿ 17ರ ವರ್ಗ ಬಂದು 15ರ ವರ್ಗ ಪ್ಲಸ್ 8ರ ವರ್ಗನ ಅಂತ ನಾವು ಚೆಕ್ ಮಾಡಿ ನೋಡ್ಬೇಕಾಗತ್ತೆ. 17ರ ವರ್ಗ ಬಂದು 289, 15ರ ವರ್ಗ 225, 8ರ ವರ್ಗ ಬಂದು 64. ಇದೆರಡನ್ನ ಕೂಡಿಸಿದ್ರೆ ನಮ್ಗೆ ಸಿಗೋದು ಮತ್ತೆ 289. ಈ ಒಂದು ತ್ರಿವಳಿ ಕೂಡ ಪೈಥಾಗರಸ್ನ ತ್ರಿವಳಿನೇ ಆಗಿರುತ್ತೆ. ಮತ್ತೊಂದು ಉದಾಹರಣೆಯನ್ನ ನೋಡೋಣ. 10, 24, 26. ಇದರಲ್ಲಿ 26ರ ವರ್ಗ ಬಂದು 24ರ ವರ್ಗ ಪ್ಲಸ್ 10ರ ವರ್ಗಕ್ಕೆ ಸಮವಾಗಿರ್ಬೇಕು. 26ರ ವರ್ಗ ಬಂದು 676. 676 100 ಪ್ಲಸ್ 576ಕ್ಕೆ ಸಮಾನ ಅಂತ ನೋಡಿದ್ರೆ ಹೌದು, 676 ಇಸ್ ಈಕ್ವಲ್ ಟು 676. ಹಾಗಾಗಿ ಇದೊಂದು ತ್ರಿವಳಿ ಕೂಡ ಪೈಥಾಗರಸ್ನ ತ್ರಿವಳಿನೇ ಆಗಿರುತ್ತೆ. ಈ ರೀತಿ ನಾವು ಪೈಥಾಗರಸ್ ತ್ರಿವಳಿಗಳನ್ನ ಬರ್ಕೊಳ್ತಾ ಹೋಗ್ಬೋದು. ಅಂದ್ರೆ ಮೊದಲಿಗೆ ನಾವು ಮೂರು ಸಂಖ್ಯೆಗಳನ್ನ ಒಂದು ಗುಂಪು ಮಾಡ್ಕೊಳ್ಬೇಕು. ಆ ನಂತರ ಆ ಮೂರು ಸಂಖ್ಯೆಗಳು ಪೈಥಾಗರಸ್ ಪ್ರಮೇಯವನ್ನ ಪೂರೈಸುತ್ತಾ ಇಲ್ವಾ ಅಂತ ಚೆಕ್ ಮಾಡಿ ನೋಡ್ಬೇಕು. ಈ ರೀತಿ ಟ್ರಯಲ್ ಆರ್ ಎರರ್ ಮೆಥಡ್ ಅಲ್ಲಿ ಮಾಡೋದಾದ್ರೆ ನಮ್ಗೆ ತುಂಬಾ ಸಮಯ ಬೇಕಾಗುತ್ತೆ. ಹಾಗಿದ್ರೆ ಯಾವ್ದಾದ್ರು ಸುಲಭವಾದ ಮೆಥಡ್ ಇದೆಯಾ, ಯಾವ್ದಾದ್ರು ಒಂದು ಸೂತ್ರ ಇದೆಯಾ ಅಂದ್ರೆ ಖಂಡಿತವಾಗ್ಲೂ ಇದೆ. ಪೈಥಾಗರಸ್ ತ್ರಿವಳಿಯನ್ನ ಕೊಡುವ ಸೂತ್ರ ಅಂದ್ರೆ ಪ್ರತಿ ಸ್ವಾಭಾವಿಕ ಸಂಖ್ಯೆ m ಒಂದಕ್ಕಿಂತ ಹೆಚ್ಚಾಗಿರ್ಲಿ 2m ನ ವರ್ಗ -1 ನ ವರ್ಗ +1 ಯಾವಾಗ್ಲೂ ನಮ್ಗೆ ಪೈಥಾಗರಸ್ನ ತ್ರಿವಳಿಯನ್ನೇ ಕೊಡ್ತಿರುತ್ತೆ. ಉದಾಹರಣೆಯನ್ನ ನೋಡೋಣ. m2 ಅಂತ ಆದೇಶ ಮಾಡಿ ನೋಡೋಣ. 2 ಒಂದು ಸ್ವಾಭಾವಿಕ ಸಂಖ್ಯೆ, ಒಂದಕ್ಕಿಂತ ಹೆಚ್ಚಾಗಿದೆ. ಹಾಗಾಗಿ 2 × 2 2ರ ವರ್ಗ -1 2ರ ವರ್ಗ +1 2 × 2 ಬಂದು 4 2ರ ವರ್ಗ 4 4 -1 3 4 + 1 5. ಈಗಾಗಲೇ ನಾವು ನೋಡಿದ್ವಿ ಇದು ಒಂದು ಪೈಥಾಗರಸ್ನ ತ್ರಿವಳಿ ಅಂತ ಹೇಳಿ. ಮತ್ತೊಂದು ಉದಾಹರಣೆಯನ್ನ ನೋಡೋಣ. m6 ಅಂತ ಆದೇಶ ಮಾಡಿ ನೋಡೋಣ. 2 × 6 6ರ ವರ್ಗ -1 6ರ ವರ್ಗ +1 2 × 6 ಬಂದು 12 6ರ ವರ್ಗ ಅಂದ್ರೆ 36 36 -1 ಬಂದು 35 36 + 1 ಬಂದು 37. ಇದು ಕೂಡ ಒಂದು ಪೈಥಾಗರಸ್ನ ತ್ರಿವಳಿನೇ ಆಗಿರುತ್ತೆ. ಈಗ ನಮ್ಗೆ ಸಿಕ್ಕ ಈ 2 ತ್ರಿವಳಿಗಳನ್ನ ಒಮ್ಮೆ ಗಮನಿಸಿ ನೋಡಿ. ಈ ಮೂರು ಸಂಖ್ಯೆಗಳಲ್ಲಿ 5 ಒಂದು ದೊಡ್ಡದಾದ ಸಂಖ್ಯೆ, ಈ ಮೂರು ಸಂಖ್ಯೆಗಳಲ್ಲಿ 37 ಒಂದು ದೊಡ್ಡದಾದ ಸಂಖ್ಯೆ. ಹಾಗಾಗಿ ಇದರಲ್ಲಿ m² + 1 ಯಾವಾಗ್ಲೂ ನಮ್ಗೆ ಒಂದು ದೊಡ್ಡದಾದ ಸಂಖ್ಯೆಯನ್ನ ಕೊಡ್ತಿರುತ್ತೆ. ಅಂದ್ರೆ ಒಂದು ಲಂಬಕೋನ ತ್ರಿಭುಜದಲ್ಲಿ ಇದು ಯಾವಾಗ್ಲೂ ವಿಕರ್ಣವನ್ನ ಪ್ರತಿನಿಧಿಸ್ತಿರುತ್ತೆ. ಹಾಗಾಗಿ ನಿಮ್ಗೊಂದು ಪ್ರಶ್ನೆ ಮೂಡಿ ಬರ್ಬೋದು, ಯಾಕೆ ಈ ಸೂತ್ರದ ಪ್ರಕಾರ ನಮ್ಗೆ ಯಾವಾಗ್ಲೂ ಪೈಥಾಗರಸ್ನ ತ್ರಿವಳಿನೇ ಸಿಗ್ತಾ ಹೋಗುತ್ತೆ ಅಂತ ಹೇಳಿ. ಅದಕ್ಕೆ ನಾವು ಒಮ್ಮೆ ಚೆಕ್ ಮಾಡಿ ನೋಡೋಣ. ನಮ್ಗೆ ತಿಳಿದ ವ್ಯಾಖ್ಯಾನದ ಪ್ರಕಾರ ಇದು ಪೈಥಾಗರಸ್ ಪ್ರಮೇಯವನ್ನ ಪೂರೈಸುತ್ತಾ ಇಲ್ವಾ ಅಂತ ಹೇಳಿ. ಹಾಗಾಗಿ 2m ನ ವರ್ಗ ಪ್ಲಸ್ m ನ ವರ್ಗ -1ರ ವರ್ಗ ಏನಕ್ಕೆ ಸಮವಾಗಿರ್ಬೇಕು? ವಿಕರ್ಣದ ವರ್ಗಕ್ಕೆ ಸಮವಾಗಿರ್ಬೇಕು. ಹಾಗಾಗಿ m ನ ವರ್ಗ ಪ್ಲಸ್ 1ರ ವರ್ಗಕ್ಕೆ ಸಮವಾಗಿರ್ಬೇಕು. ಈಗ ಇದನ್ನ ಬಿಡಿಸೋಣ. a - b ನ ವರ್ಗ ಮತ್ತು a + b ನ ವರ್ಗದ ಸೂತ್ರದ ಸಹಾಯದಿಂದ. ಹಾಗಾಗಿ 2m ನ ವರ್ಗ ಬಂದು 4m ನ ವರ್ಗ ಪ್ಲಸ್ m ನ ಘಾತ 4 + 1 ಮೈನಸ್ 2m ನ ವರ್ಗ ಇಸ್ ಈಕ್ವಲ್ ಟು m ನ ಘಾತ 4 + 1 ಪ್ಲಸ್ 2m ನ ವರ್ಗ. ಈಗ ಎರಡೂ ಕಡೆಗಳಲ್ಲಿ ನಮ್ಗೆ m ನ ಘಾತ 4 ಕಂಡು ಬರ್ತಿದೆ. ಹಾಗಾಗಿ ಅದೆರಡನ್ನ ರದ್ದು ಮಾಡಿ ಬಿಡೋಣ. +1 + 1 ಇದೆ, ಅದನ್ನು ಕೂಡ ರದ್ದು ಮಾಡಿ ಬಿಡೋಣ. ಈಗ -2m ನ ವರ್ಗ ಇದೆ, ಇದನ್ನ ನಾವು ಬಲಬದಿಗೆ ತಗೊಳ್ಳೋಣ. ಆಗ 2m ನ ವರ್ಗ ಪ್ಲಸ್ 2m ನ ವರ್ಗ
4m ನ ವರ್ಗ ಸಿಕ್ಕತ್ತೆ. ಎಡಬದಿಯಲ್ಲಿ ಕೂಡ 4m ನ ವರ್ಗ ಇದೆ, ಬಲಬದಿಯಲ್ಲಿ ಕೂಡ 4m ನ ವರ್ಗ ಇದೆ. ಹಾಗಾಗಿ ಈ ಮೂರೂ ಸಂಖ್ಯೆಗಳು ಪೈಥಾಗರಸ್ ಪ್ರಮೇಯವನ್ನ ಪೂರೈಸುತ್ತೆ. ಹಾಗಾಗಿ ನಮಗೆ ಯಾವಾಗಲೂ ಇದರಿಂದ ಸಿಕ್ಕೋ ಮೂರು ಸಂಖ್ಯೆಗಳು ಪೈಥಾಗರಸ್ನ ತ್ರಿವಳಿನೇ ಆಗಿರುತ್ತೆ. ಈಗ ಮತ್ತೊಂದು ತರದ ಪ್ರಶ್ನೆಯನ್ನ ನೋಡೋಣ. ಒಂದು ಸಂಖ್ಯೆ 10 ಇರುವ ಪೈಥಾಗರಸ್ನ ತ್ರಿವಳಿಯನ್ನ ಕಂಡುಹಿಡೀರಿ ಅಂತೇಳಿ. ಅಂದ್ರೆ ಆ ಮೂರು ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆಯನ್ನ ಕೊಟ್ಬಿಟ್ಟಿದ್ದಾರೆ ಅವರು 10 ಅಂತ ಹೇಳಿ. ಜನರಲ್ ಸೂತ್ರದ ಪ್ರಕಾರ 2m, m ನ ವರ್ಗ -1, m ನ ವರ್ಗ +1 ಮೂರು ಸಂಖ್ಯೆಗಳಾಗಿತ್ತು. ಈ ಮೂರು ಸಂಖ್ಯೆಗಳಲ್ಲಿ ಯಾವ್ದಾದ್ರೂ ಒಂದು 10 ಅಂತ ಹೇಳ್ತಿದ್ದಾರೆ. ಯಾವ್ದು 10 ಅಂತ ನಾವು ಮೊದಲಿಗೆ ಕಂಡುಹಿಡ್ಕೊಳ್ಬೇಕು. ನೆನ್ಪಿರ್ಲಿ, m ಒಂದು ಸ್ವಾಭಾವಿಕ ಸಂಖ್ಯೆ ಆಗಿರ್ಬೇಕು. ಹಾಗಾಗಿ ಮೊದಲನೇ ಸ್ಥಾನದಲ್ಲಿ ಅಂದ್ರೆ 2m ನ ಜಾಗದಲ್ಲಿ 10 ಅಂತಿದ್ರೆ m ಏನಾಗಿರುತ್ತೆ ಅಂತ ನೋಡೋಣ. m ಬಂದು 10/2 ಅಂದ್ರೆ 5 ಆಗಿರುತ್ತೆ. m 5 ಆಗಿದ್ರೆ ಉಳಿದ ಎರಡು ಸಂಖ್ಯೆಗಳನ್ನ ಕಂಡುಹಿಡಿಯೋದು ತುಂಬಾನೇ ಸುಲಭ. ಹಾಗಾಗಿ 2m ನ ಜಾಗದಲ್ಲಿ 10 ಕಂಡು ಬಂದ್ರೆ m ನ ಜಾಗದಲ್ಲಿ 5 ಇರುತ್ತೆ. ಹಾಗಾಗಿ 5ರ ವರ್ಗ -1 ಅಂದ್ರೆ 25 -1 24 ಆಗುತ್ತೆ. ಮೂರನೇ ಸ್ಥಾನದಲ್ಲಿ 5ರ ವರ್ಗ +1 ಅಂದ್ರೆ 25 +1 26 ಆಗುತ್ತೆ. ಹಾಗಾಗಿ 10, 24, 26 ಬಂದು 10ನ್ನ ಒಳಗೊಂಡಿರುವ ಒಂದು ಪೈಥಾಗರಸ್ನ ತ್ರಿವಳಿ ಆಗಿರುತ್ತೆ. ಒಂದು ಪ್ರಶ್ನೆ ಕಂಡು ಬರ್ಬೋದು, ನಾವು ಮೊದಲನೇ ಸ್ಥಾನದಲ್ಲಿ 10 ಅಂತ ತಗೊಂಡ್ವಿ, 10 2ನೇ ಸ್ಥಾನದಲ್ಲಾದ್ರೂ ಬರ್ಬೋದಿತ್ತು ಅಥವಾ 3ನೇ ಸ್ಥಾನದಲ್ಲಾದ್ರೂ ಬರ್ಬೋದಿತ್ತಲ್ವಾ ಅಂತೇಳಿ ಚೆಕ್ ಮಾಡಿ ನೋಡೋಣ. 2ನೇ ಸ್ಥಾನದಲ್ಲಿ ಬರೋ ಸಾಧ್ಯತೆ ಇದೆಯಾ ಇಲ್ವಾ ಅಂತ ಹೇಳಿ. m² - 1 10 ಆಗಿದ್ರೆ m ಏನು ಅಂತ ನೋಡೋಣ. m ನ ವರ್ಗ ಬಂದು 10 + 1 11 ಆಗುತ್ತೆ. 11 ಬಂದು ಒಂದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ. ಹಾಗಾಗಿ m ಒಂದು ಸ್ವಾಭಾವಿಕ ಸಂಖ್ಯೆ ಆಗಿರೋಲ್ಲ. ಹಾಗಾಗಿ 2ನೇ ಸ್ಥಾನದಲ್ಲಿ 10 ಕಂಡು ಬರೋದು ಅಸಾಧ್ಯ. ನೋಡೋಣ 3ನೇ ಸ್ಥಾನದಲ್ಲಿ 10 ಕಂಡು ಬರುತ್ತಾ ಅಂತ ಹೇಳಿ. m² + 1 10 ಆಗಿದ್ರೆ m² ಬಂದು 10 - 1 9 ಆಗಿರುತ್ತೆ. 9 ಒಂದು ಪೂರ್ಣ ವರ್ಗ ಸಂಖ್ಯೆ. ಹಾಗಾಗಿ m ನ ಜಾಗದಲ್ಲಿ 9ರ ವರ್ಗಮೂಲ ಅಂದ್ರೆ 3 ಕಂಡು ಬರ್ಬೋದು. ಹಾಗಾಗಿ m 3 ಆಗಿದ್ರೆ m 3 ಬಂದು ಒಂದು ಸ್ವಾಭಾವಿಕ ಸಂಖ್ಯೆ. ಪೈಥಾಗರಸ್ನ ತ್ರಿವಳಿ ಏನಾಗಿರುತ್ತೆ? 2 × 3 6, 3ರ ವರ್ಗ -1 9 - 1 8, 9 + 1 10. ಹೀಗೆ ನಾವು ಒಂದು ಸಂಖ್ಯೆ ಪೈಥಾಗರಸ್ ತ್ರಿವಳಿಗಳಲ್ಲಿ ಒಂದು ಸಂಖ್ಯೆ ನಮಗೆ ತಿಳಿದಿದ್ರೆ ಇನ್ನು ಉಳಿದ ಎರಡು ಸಂಖ್ಯೆಗಳನ್ನ ಕಂಡುಹಿಡಿಬಹುದು. ಮತ್ತೊಂದು ಉದಾಹರಣೆಯನ್ನ ನೋಡೋಣ. ಒಂದು ಸಂಖ್ಯೆ 12 ಇರುವ ಪೈಥಾಗರಸ್ನ ತ್ರಿವಳಿಗಳನ್ನ ಕಂಡುಹಿಡೀರಿ ಅಂತ ಹೇಳಿ. 12 ಮೊದಲನೇ ಸ್ಥಾನದಲ್ಲಿ ಕಂಡು ಬಂದ್ರೆ ಅಂದ್ರೆ 2m = 12, m ಏನಾಗಿರುತ್ತೆ? 6 ಆಗಿರುತ್ತೆ. 6 ಬಂದು ಒಂದು ಸ್ವಾಭಾವಿಕ ಸಂಖ್ಯೆ. ಎರಡನೇ ಸ್ಥಾನದಲ್ಲಿ ಅಂದ್ರೆ m² - 1ರ ಜಾಗದಲ್ಲಿ 12 ಕಂಡು ಬಂದ್ರೆ m² ಬಂದು 13 ಆಗಿರುತ್ತೆ. ಇದು ಒಂದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ. ಹಾಗಾಗಿ m ಒಂದು ಸ್ವಾಭಾವಿಕ ಸಂಖ್ಯೆ ಆಗಿರೋಲ್ಲ. ಎರಡನೇ ಸ್ಥಾನದಲ್ಲಿ 12 ಕಂಡು ಬರೋದು ಅಸಾಧ್ಯ. ಹಾಗಿದ್ರೆ ಮೂರನೇ ಸ್ಥಾನದಲ್ಲಿ ಕಂಡು ಬರ್ಬೋದಾ? ನೋಡೋಣ, ಚೆಕ್ ಮಾಡೋಣ. m² ಬಂದು 12 - 1 11 ಆಗಿರುತ್ತೆ. 11 ಮತ್ತೆ ಒಂದು ಪೂರ್ಣವರ್ಗ ಸಂಖ್ಯೆ ಅಲ್ಲ. ಹಾಗಾಗಿ m ಒಂದು ಸ್ವಾಭಾವಿಕ ಸಂಖ್ಯೆ ಅಲ್ಲ. ಹಾಗಾಗಿ ಮೂರನೇ ಸ್ಥಾನದಲ್ಲೂ ಕೂಡ 12 ಕಂಡು ಬರೋದು ಅಸಾಧ್ಯ. ಹಾಗಾದ್ರೆ ಮೊದಲನೇ ಸ್ಥಾನದಲ್ಲಿ ಮಾತ್ರ ಕಂಡು ಬರ್ಲಿಕ್ಕೆ ಸಾಧ್ಯ. ಹಾಗಿದ್ರೆ ಇನ್ನು ಉಳಿದ ಎರಡು ಸಂಖ್ಯೆಗಳನ್ನ ಕಂಡುಹಿಡಿಯೋಣ. 2m, m² - 1, m² + 1, m ನ ಜಾಗದಲ್ಲಿ 6 ಅಂತ ಆದೇಶ ಮಾಡಿ ನೋಡಿದ್ರೆ 2 × 6 12, 6ರ ವರ್ಗ ಅಂದ್ರೆ 36 - 1 35, 36 + 1 37. ಹಾಗಾಗಿ ಒಂದು ಸಂಖ್ಯೆ 12 ಇರುವ ತ್ರಿವಳಿ ಪೈಥಾಗರಸ್ನ ತ್ರಿವಳಿ ಅಂದ್ರೆ 12, 35, 37. ಈಗ ಮತ್ತೊಂದು ಉದಾಹರಣೆಯನ್ನ ನೋಡೋಣ. 35 ಮೊದಲನೇ ಸ್ಥಾನದಲ್ಲಿ 35 ಕಂಡು ಬಂದ್ರೆ m ಏನಾಗಿರುತ್ತೆ? 35/2 ಅಂದ್ರೆ m ಬಂದು 17.5 ಆಗಿರುತ್ತೆ. ಇದು ಒಂದು ಸ್ವಾಭಾವಿಕ ಸಂಖ್ಯೆ ಅಲ್ಲ. ಹಾಗಿದ್ರೆ ಎರಡನೇ ಸ್ಥಾನದಲ್ಲಿ ಕಂಡು ಬರ್ಬೋದಾ? ನೋಡೋಣ. m² ಬಂದು 35 + 1 36 ಆಗಿರುತ್ತೆ. m² 36 ಆಗಿದ್ರೆ m 6 ಆಗಿರುತ್ತೆ. ಹಾಗಾಗಿ ಎರಡನೇ ಸ್ಥಾನದಲ್ಲಿ 35 ಕಂಡು ಬರುವ ಸಾಧ್ಯತೆ ಇದೆ. ಹಾಗಿದ್ರೆ ಇನ್ನು ಉಳಿದ ಎರಡು ಸಂಖ್ಯೆಗಳೇನಾಗಿರುತ್ತೆ ನೋಡೋಣ. 2m, m² - 1, m² + 1. ಹಾಗಾಗಿ m ನ ಜಾಗದಲ್ಲಿ 6 ಅಂತ ಆದೇಶ ಮಾಡಿ ನೋಡಿದ್ರೆ 12, 36 - 1 35, 36 + 1 37. ಹಾಗಾಗಿ 12, 35, 37, 35 ಒಂದು ಸಂಖ್ಯೆ ಇರುವ ಒಂದು ಪೈಥಾಗರಸ್ನ ತ್ರಿವಳಿ ಆಗಿರುತ್ತೆ. ಮೂರನೇ ಸ್ಥಾನದಲ್ಲಿ 35 ಕಂಡು ಬರುತ್ತಾ ಇಲ್ವಾ ಅಂತ ನೋಡೋಣ. m² ಬಂದು 35 - 1 34 ಆಗುತ್ತೆ. ಇದು ಒಂದು ಪೂರ್ಣವರ್ಗ ಸಂಖ್ಯೆ ಅಲ್ಲ. ಹಾಗಾಗಿ m ಒಂದು ಸ್ವಾಭಾವಿಕ ಸಂಖ್ಯೆ ಆಗಿರೋಲ್ಲ. ಹಾಗಾಗಿ ಮೂರನೇ ಸ್ಥಾನದಲ್ಲಿ 35 ಕಂಡು ಬರುವುದು ಅಸಾಧ್ಯ. ಈಗ ಒಂದು ಕುತೂಹಲಕಾರಿ ಪ್ರಶ್ನೆಯನ್ನ ನೋಡೋಣ.
ಮೊದಲನೇ ಸ್ಥಾನದಲ್ಲಿ 7 ಇದ್ರೆ ಎಂ ಏನಾಗಿರುತ್ತೆ 3.5 ಆಗುತ್ತೆ. ಇದು ಒಂದು ಸ್ವಾಭಾವಿಕ ಸಂಖ್ಯೆ ಅಲ್ಲ. ಹಾಗಾಗಿ ಮೊದಲನೇ ಸ್ಥಾನದಲ್ಲಿ 7 ಕಂಡು ಬರುವುದು ಅಸಾಧ್ಯ. ಎರಡನೇ ಸ್ಥಾನದಲ್ಲಿ ಕಂಡು ಬರುತ್ತಾ ನೋಡೋಣ. ಎಂ ಸ್ಕ್ವೇರ್ ಬಂದು 7 + 1 8 ಆಗುತ್ತೆ. ಇದು ಕೂಡ ಒಂದು ಪೂರ್ಣವರ್ಗ ಸಂಖ್ಯೆ ಅಲ್ಲ. ಹಾಗಾಗಿ ಎಂ ಒಂದು ಸ್ವಾಭಾವಿಕ ಸಂಖ್ಯೆ ಆಗಿರೋಲ್ಲ. ಹಾಗಾಗಿ ಎರಡನೇ ಸ್ಥಾನದಲ್ಲಿ ಕೂಡ 7 ಕಂಡು ಬರೋದು ಅಸಾಧ್ಯ. ಎಂ ಸ್ಕ್ವೇರ್ + 1 7 ಆಗಿದ್ರೆ ಅಂದ್ರೆ ಎಂ ಸ್ಕ್ವೇರ್ 7 - 1 6 ಆಗಿರುತ್ತೆ. ಇದು ಒಂದು ಪೂರ್ಣವರ್ಗ ಸಂಖ್ಯೆ ಅಲ್ಲ. ಹಾಗಾಗಿ ಎಂ ಒಂದು ಸ್ವಾಭಾವಿಕ ಸಂಖ್ಯೆ ಆಗಿರೋಲ್ಲ. ಹೀಗಿದ್ರೆ 7 ಒಂದು ಸಂಖ್ಯೆ ಇರುವ ಪೈಥಾಗರಸ್ನ ತ್ರಿವಳಿಯನ್ನ ಕಂಡುಹಿಡಿಯೋದು ಹೇಗೆ ಅಂತ ಪ್ರಶ್ನೆ ಮೂಡಿ ಬರುತ್ತೆ. ಹಾಗಾಗಿ ಮತ್ತೊಂದು ವಿಧಾನದ ಅವಶ್ಯಕತೆ ಖಂಡಿತವಾಗ್ಲೂ ಇದೆ. ಅದು ಏನು ಅಂತ ನೋಡೋಣ. ಕೊಟ್ಟಿರುವ ಸಂಖ್ಯೆ ಅಂದ್ರೆ ಈಗಾಗಲೇ ನಮಗೆ ಕೊಟ್ಟಿದ್ರಲ್ಲ, ಆ ಸಂಖ್ಯೆ ಒಂದು ಆಡ್ ನಂಬರ್ ಆಗಿದ್ರೆ, ಬೆಸ ಸಂಖ್ಯೆ ಆಗಿದ್ರೆ ನಾವು ಪೈಥಾಗರಸ್ನ ತ್ರಿವಳಿಗಳನ್ನ ಹೇಗೆ ಬರ್ಕೊಳ್ಬಹುದು ಅಂತ ನೋಡೋಣ. ಎಂ ಸ್ಕ್ವೇರ್ -1 ಡಿವೈಡೆಡ್ ಬೈ 2 ಎಂ ಸ್ಕ್ವೇರ್ +1 ಡಿವೈಡೆಡ್ ಬೈ 2 ಅಂತ ಬರ್ಕೊಳ್ಬಹುದು. ಈಗಾಗಲೇ ನಾವು ನೋಡಿದ ಉದಾಹರಣೆ ಬಂದು 7. ಇದು ಬಂದು ಒಂದು ಆಡ್ ನಂಬರ್, ಬೆಸ ಸಂಖ್ಯೆ. ಹಾಗಾಗಿ ಎಂ ನ ನಾವು 7 ಅಂತ ತಗೊಳ್ಳೋಣ. 7ರ ವರ್ಗ -1 ಡಿವೈಡೆಡ್ ಬೈ 2, 7ರ ವರ್ಗ +1 ಡಿವೈಡೆಡ್ ಬೈ 2, 7ರ ವರ್ಗ ಬಂದು 49, 49 - 1 48 ಡಿವೈಡೆಡ್ ಬೈ 2, 49 + 1 ಬಂದು 50 ಡಿವೈಡೆಡ್ ಬೈ 2. ಹಾಗಾಗಿ 7 ಒಂದು ಸಂಖ್ಯೆ ಇರುವ ಪೈಥಾಗರಸ್ನ ತ್ರಿವಳಿ ಅಂದ್ರೆ 7, 24, 25. ಹಾಗಿದ್ರೆ ಎಂ ಒಂದು ಸಮ ಸಂಖ್ಯೆ ಆಗಿದ್ರೆ ಅಂದ್ರೆ ಕೊಟ್ಟಿರುವ ಸಂಖ್ಯೆ ಒಂದು ಈವನ್ ನಂಬರ್ ಆಗಿದ್ರೆ ಪೈಥಾಗರಸ್ನ ತ್ರಿವಳಿಯನ್ನ ಹೇಗೆ ಬರ್ಕೊಳ್ಬಹುದು ಅಂತ ನೋಡೋಣ. ಎಂ ಡಿವೈಡೆಡ್ ಬೈ 2 ಅದರ ವರ್ಗ -1, ಎಂ ಡಿವೈಡೆಡ್ ಬೈ 2 ಅದರ ವರ್ಗ +1. ಉದಾಹರಣೆ ನೋಡೋಣ. 6 ಇದು ಒಂದು ಈವನ್ ನಂಬರ್. ಹಾಗಾಗಿ ಎಂ ನ ಜಾಗದಲ್ಲಿ 6 ಅಂತ ತಗೊಂಡ್ರೆ 6 ಡಿವೈಡೆಡ್ ಬೈ 2ರ ವರ್ಗ -1, 6 ಡಿವೈಡೆಡ್ ಬೈ 2ರ ವರ್ಗ +1. 6 ಡಿವೈಡೆಡ್ ಬೈ 2 ಬಂದು 3, 3ರ ವರ್ಗ 9. ಹಾಗಾಗಿ 9 - 1 8, 9 + 1 10. ಇದು ಒಂದು ಪೈಥಾಗರಸ್ನ ತ್ರಿವಳಿ ಆಗಿರುತ್ತೆ. ಒಂದು ಸಂಖ್ಯೆ 6 ಅಂತ ಕಂಡು ಬರ್ತಿದೆ. ಹೀಗೆ ನಾವು 3 ವಿಧಾನದಲ್ಲಿ ಪೈಥಾಗರಸ್ನ ತ್ರಿವಳಿಗಳನ್ನ ಬರ್ಕೊಳ್ಳೋದು ಹೇಗೆ ಅಂತ ತಿಳ್ಕೊಂಡ್ವಿ.